ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಸ್ಟುಡಿಯೋ ಅಕಾಡೆಮಿ. ಸೊ ಇವತ್ತಿನ ಕಂಟೆಂಟ್ ಬಂದು ಒಂದು ಜಾಬ್ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಜಾಬ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ RRB ಸೆಲೆಕ್ಷನ್ ರೈಲ್ವೆ ಟೆಕ್ನಿಷಿಯನ್ ನೇಮಕಾತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿರುತ್ತೆ, ಕೊನೆವರೆಗೂ ಸ್ಕಿಪ್ ಮಾಡಿದಿರಾ ನೋಡಿ. ಸೊ ಭಾರತೀಯ ರೈಲ್ವೆ ಟೆಕ್ನಿಷಿಯನ್ ನೇಮಕಾತಿ ಮಾರ್ಗಸೂಚಿ ಬಿಡುಗಡೆ ಆಗಿದೆ. 6565 ಹುದ್ದೆಗಳಿದೆ. ಸೊ ಕರೆಕ್ಟಾಗಿ ಪ್ರಿಪೇರ್ ಆಗಿದ್ದೆ ಆದಲ್ಲಿ ಈ ಹುದ್ದೆ ಖಂಡಿತ ನಿಮ್ದು ಆಗೇ ಆಗುತ್ತೆ. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಕೂಡ ಇದೆ. ಜುಲೈ 29ನೇ ತಾರೀಕು ಬಂದು ಕೊನೆಯ ದಿನಾಂಕ ಆಗಿರುತ್ತೆ. ಆ್ಯಂಡ್ ಯಾರ್ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತಂದರೆ ITI, ಡಿಪ್ಲೊಮಾ ಇಂಜಿನಿಯರಿಂಗ್, BSc. ಇಂಜಿನಿಯರಿಂಗಲ್ಲಿ ಯಾವ ಬ್ರ್ಯಾಂಚ್ ಅವ್ರು ಮಾಡಬೇಕು, BScಯಲ್ಲಿ ಯಾವ ಬ್ರ್ಯಾಂಚ್ ಅವ್ರು ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಅಧಿಕೃತ ವೆಬ್ಸೈಟ್ ಕೂಡ ಇದೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಡೈರೆಕ್ಟಾಗಿ ಹೋಗಿ ಅಪ್ಲೈ ಮಾಡ್ಬೋದು. ಸೊ ಎಲ್ಲೆಲ್ಲಿದೆ ಆಪರ್ಚುನಿಟೀಸ್ ಅಂತ ನೋಡೋದಾದರೆ ಮುಂಬೈ, ಬೆಂಗಳೂರು, ಸಿಕಂದರಾಬಾದ್, ಚೆನ್ನೈ. ಸೊ ಇದಿಷ್ಟು ಆಪರ್ಚುನಿಟೀಸ್ಗಳು ಸಿಗುತ್ತೆ ನಿಮಗೆ. ಹಿಂದಿನ ನೇಮಕಾತಿಯಲ್ಲಿ 6180 ಹುದ್ದೆಗಳು ಇತ್ತು. ಈ ಸತಿ 6565 ಬಂದಿದೆ. ಸೊ ಕಂಪ್ಲೀಟ್ ಎಕ್ಸ್ಟ್ರಾ ಕೂಡ ಸಿಕ್ಕಿದೆ ಅಪ್ಲೈ ಮಾಡೋಕ್ಕೆ. ಆ್ಯಂಡ್ ಇದನ್ನ ಅಪ್ಲೈ ಮಾಡೋಕ್ಕೆ ಒಂದೇ ಏಕೀಕೃತ ಪೋರ್ಟಲನ್ನು ಮಾಡಿದ್ದಾರೆ. ಹಿಂದಿನ ವ್ಯವಸ್ಥೆ ಪ್ರತಿ RRBಗೆ ಪ್ರತಿಯೊಂದು ಸೆಕ್ಷನ್ಗೆ ಪ್ರತಿಯೊಂದು ವೆಬ್ಸೈಟ್ಸ್ ಇತ್ತು. ಬಟ್ ಈ ಸತಿ ಹಾಗಿಲ್ಲ, ಎಲ್ಲದಕ್ಕೂ ಸೇರಿಸಿ ಒಂದೇ ಪೋರ್ಟಲ್ ಇರುತ್ತೆ. ಅಭ್ಯರ್ಥಿಗಳು ತಮ್ಮ ಇಷ್ಟದ ಯಾವುದಾದ್ರೂ ಒಂದು RRBಗೆ ಮಾತ್ರ, ಉದಾಹರಣೆಗೆ ಬೆಂಗಳೂರಿಗೆ ಸಲ್ಲಿಸಬಹುದು, ಒಂದು ಬಾರಿಯ ನೋಂದಣಿ ಕಡ್ಡಾಯ. ಸೊ ಒನ್ ಟೈಮ್ ರಿಜಿಸ್ಟ್ರೇಷನ್ ಇರುತ್ತೆ. ಆ್ಯಂಡ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ರಿಜಿಸ್ಟ್ರೇಷನ್ ಅಥವಾ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್ನ ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಳ್ಳಿ. ಸೊ ದಟ್ ಆಮೇಲೆ ಕನ್ಫ್ಯೂಸ್ ಆಯಿತು ಅಥವಾ ಎಲ್ಲೋ ಮಿಸ್ ಆಯಿತು ಅನ್ನುವಂಥದ್ದು ಕನ್ಫ್ಯೂಷನ್ಸ್ ಬೇಡ. ಏನೇನಿರುತ್ತೆ, ಅರ್ಹತೆ ಯಾವುದು, ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡೋದಾದರೆ ಗ್ರೇಡ್ 1 ವರ್ಸಸ್ ಗ್ರೇಡ್ 3 ನಿಮ್ಮ ಅರ್ಹತೆಗೆ ತಕ್ಕುದಾದ ಮಾರ್ಗ ಯಾವುದು ಅಂತ ನೀವು ಚೂಸ್ ಮಾಡ್ಕೊಳ್ಬೇಕು. ಗ್ರೇಡ್ 1 ಸಿಗ್ನಲ್ಲು, ಗ್ರೇಡ್ 3 ನೋಡೋಣ. ಸೊ ಗ್ರೇಡ್ 1ನಲ್ಲಿ 323 ಹುದ್ದೆಗಳು ಇದೆ. ಆ್ಯಂಡ್ 5ನೇ ಹಂತದ ಪೇ ಇರುತ್ತೆ ಇಲ್ಲಿ, ಲೆವೆಲ್ 5. ಸೊ 29,200. ಅದರ ಜೊತೆಗೆ ಬೇರೆ ಬೇರೆ ಫೆಸಿಲಿಟೀಸ್ಗಳು ಕೂಡ ಇನ್ಕ್ಲೂಡ್ ಆಗುತ್ತೆ. ಯಾರ್ಯಾರು ಅಪ್ಲೈ ಮಾಡ್ಬೋದು, BSc, ಡಿಪ್ಲೊಮಾ ಇಂಜಿನಿಯರಿಂಗ್ ಅಥವಾ ಇಂಜಿನಿಯರಿಂಗ್ ಪದವೀಧರರು ಇದಕ್ಕೆ ಅಪ್ಲೈ ಮಾಡ್ಬೋದು. ಅದೇ ಗ್ರೇಡ್ 3ಅಲ್ಲಿ ಯಾರ್ಯಾರು ಅಪ್ಲೈ ಮಾಡೋದು, ಟೋಟಲ್ ಆಗಿ ಗ್ರೇಡ್ 3ಅಲ್ಲಿ ಎಷ್ಟಿದೆ, 6242 ಹುದ್ದೆಗಳಿದೆ. 2ನೇ ಹಂತ ಲೆವೆಲ್ 2 ಆಗಿರುತ್ತೆ. ಇದ್ರದ್ದು ಆರಂಭಿಕ ವೇತನ ಬಂದು 19,900. ಆ್ಯಂಡ್ ಬೇರೆ ಬೇರೆ ಫೆಸಿಲಿಟೀಸ್ಗಳು ಕೂಡ ಅಥವಾ ಬಾಧ್ಯತೆಗಳು ನಿಮಗೆ ಸಿಗುತ್ತೆ. ಇದಕ್ಕೆ ಅಪ್ಲೈ ಮಾಡಬೇಕಾಗಿರೋರು ಯಾರು ಅಂದರೆ SSLC ಮತ್ತು ಆಯಾ ಟ್ರೇಡ್ನಲ್ಲಿ ITI ಅಥವಾ ಪ್ರಮಾಣ ಪತ್ರ ಕಡ್ಡಾಯ. ಸೊ SSLC ಮಾಡಿರೋರು ಮತ್ತು ಆ ಟ್ರೇಡ್ನಲ್ಲಿ ವರ್ಕ್ ಮಾಡಿರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ವಿಜ್ಞಾನ ಮತ್ತು ತಾಂತ್ರಿಕ ಅವರು ಇದಕ್ಕೆ ಅಪ್ಲೈ ಮಾಡೋದು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟೆಸ್ಟ್ ಇರುತ್ತೆ. ಇದರಲ್ಲಿ ಜನರಲ್ ಸೈನ್ಸ್ ಮತ್ತು ಮ್ಯಾಥ್ಸ್ ಇರುತ್ತೆ. ಶೈಕ್ಷಣಿಕ ಅರ್ಹತೆಯ ಪ್ರಮುಖ ನಿಯಮಗಳು ಮತ್ತು ಪ್ರಾಥಮಿಕ ವಿದ್ಯಾರ್ಹತೆ ಏನಾಗಿರುತ್ತೆ ಅಂತಂದರೆ SSLC ಪ್ಲಸ್ ITI ಸೂಚಿತ ಟ್ರೇಡ್ ಇದ್ದರೆ, ಸೊ ದಟ್ ಈಸ್ ಅವರ್ ಪ್ರೈಮರಿ ಕ್ವಾಲಿಫಿಕೇಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ಪ್ರಾಥಮಿಕ ವಿದ್ಯಾರ್ಥಿ ಮತ್ತು ಹೆಚ್ಚುವರಿ ಇದ್ದರೆ ಅರ್ಜಿ ಸ್ವೀಕೃತ. ಪ್ರಾಥಮಿಕ ವಿದ್ಯಾರ್ಹತೆ ಇಲ್ಲ, ಕೇವಲ ಹೆಚ್ಚುವರಿ ಶಿಕ್ಷಣ ಇದೆ ಅಂತಂದರೆ ಅರ್ಜಿನ ತಗೊಳ್ಳೋದಿಲ್ಲ ಅವರು. ಸೊ ಇದನ್ನು ನೀವು ಪ್ರಾಪರಾಗಿ ನೋಡ್ಕೊಳ್ಬೇಕಾಗುತ್ತೆ. ಸೊ RRB ಏನು ಸ್ಪಷ್ಟನೆ ಕೊಟ್ಟಿದೆ ಅಂದರೆ ಬೇಸಿಕ್ ಕ್ವಾಲಿಫಿಕೇಷನ್ ಇಲ್ಲದೆ ಕೇವಲ ಉನ್ನತ ಅಥವಾ ಹೆಚ್ಚುವರಿ ಶೈಕ್ಷಣಿಕ ವಿದ್ಯಾರ್ಹತೆಯನ್ನು ಹೊಂದಿದ್ದಾರೆ ಅಂತಹ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಎಕ್ಸಾಮ್ ಬ್ಲೂ ಪ್ರಿಂಟ್ ಯಾವ ಥರ ಇರುತ್ತೆ ಅಂತ ಅಂದರೆ ವಿಜ್ಞಾನ, ಇದು ಗ್ರೇಡ್ 1 ಹೇಳ್ತಾ ಇರೋದು ನಾನು, ಗ್ರೇಡ್ 1 ಸಿಗ್ನಲ್ ರಿಲೇಟೆಡು. ವಿಜ್ಞಾನ ಮತ್ತು ತಾಂತ್ರಿಕತೆ ರಿಲೇಟೆಡ್ ಏನಿರುತ್ತೆ ಅಂತಂದರೆ ಟೋಟಲ್ ಆಗಿ 35 ಮಾರ್ಕ್ಸನ್ನು ಅದಕ್ಕೆ ಕೊಟ್ಟಿರ್ತಾರೆ. ನೀವು ನೋಡ್ಬೋದು ದ ಇಂಪಾರ್ಟೆನ್ಸ್, ಮೇಜರ್ ಇಂಪಾರ್ಟೆನ್ಸ್ ಇರೋದೇನೇ ಅದಕ್ಕೆ, ಬಿಕಾಸ್ 35 ಮಾರ್ಕ್ಸ್ ಇದೆ ಮ್ಯಾಥ್ಸ್ ಆ್ಯಂಡ್ ಟೆಕ್ನಾಲಜಿಗೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ. ಮ್ಯಾಥ್ಸಿಗೆ 20% ಕೊಟ್ಟಿದ್ದಾರೆ. ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ಗೆ 20, ಸಾಮಾನ್ಯ ಬುದ್ಧಿಮತ್ತೆ ಮತ್ತು ರೀಸನಿಂಗ್ಗೆ 15 ಕೊಟ್ಟಿದ್ದಾರೆ. ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ಗೆ 10 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 90 ಮಿನಿಟ್ಸ್ ಇರುತ್ತೆ ಯಾವುದಕ್ಕೆ, ಗ್ರೇಡ್ 1 ಎಕ್ಸಾಮಿಗೆ. ಸೊ ಗ್ರೇಡ್ 1 ಪರೀಕ್ಷೆಯು ತಾಂತ್ರಿಕ ಜ್ಞಾನದ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ. ಆ್ಯಂಡ್ 35% ಅಂಕಗಳು ಕೇವಲ ವಿಜ್ಞಾನ ಮತ್ತು ತಾಂತ್ರಿಕತೆಯಿಂದಲೇ ಬರುತ್ತದೆ ಅಂತ ನಾನು ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಗ್ರೇಡ್ 3ದು ಯಾವ ಥರ ಇರುತ್ತೆ ಅಂತ ನೋಡೋದಾದರೆ ಇಲ್ಲೂ ಅಷ್ಟೇ ಜನರಲ್ ಸೈನ್ಸಿಗೆ ಹೆಚ್ಚುವರಿ ಅಂಕವನ್ನು ಕೊಟ್ಟಿದ್ದಾರೆ. ಸೊ 40% ಅದಕ್ಕೇ ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾಥ್ಸಿಗೆ 25%, ಸಾಮಾನ್ಯ ಬುದ್ಧಿ ಮತ್ತು ರೀಸನಿಂಗಿಗೆ 25 ಕೊಟ್ಟಿದ್ದಾರೆ. ಸಾಮಾನ್ಯ ಜ್ಞಾನಗೆ 10 ಅಂಕಗಳನ್ನು ಕೊಟ್ಟಿದ್ದಾರೆ. ಸೊ ಗ್ರೇಡ್ 3 ಅಭ್ಯರ್ಥಿಗಳು ತಮ್ಮ ತಯಾರಿ 90% ಸಮಯನ ವಿಜ್ಞಾನ, ಗಣಿತ ಮತ್ತು ರೀಸನಿಂಗಲ್ಲಿ ಕೇಂದ್ರೀಕರಿಸಿದೆ ಆದರೆ ಖಂಡಿತವಾಗಿ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಡೇಂಜರ್ ಝೋನ್ ಯಾವುದನ್ನು ನೀವು ನೋಡ್ಕೋಬೇಕು ಅಂತ ಅಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಇದನ್ನು ನೀವು ಮರಿಬಾರ್ದು.
ತಪ್ಪು ಉತ್ತರ ಪ್ಲಸ್ ತಪ್ಪು ಉತ್ತರ ಆದರೆ ಒಂದು ಸರಿಯಾದ ಉತ್ತರದ ಅಂಕ ಕಡಿತ ಆಗುತ್ತೆ. ಸೊ 1/3 ಅಂಕಗಳ ಕಡಿತ 2 ಅಂತ ಕೊಟ್ಟಿದ್ದಾರೆ. ಈಗ ಗ್ರೇಡ್ 1 ಮತ್ತು ಗ್ರೇಡ್ 3ಯಲ್ಲೂ ಸೇಮ್ ವರ್ಕ್ ಆಗುತ್ತೆ. 2 ಪರೀಕ್ಷೆಗಳಲ್ಲಿ ಪ್ರತಿ ತಪ್ಪು ಉತ್ತರಕ್ಕೆ 1/3 ಅಂಕಗಳನ್ನು ಕಳೆಯಲಾಗುತ್ತದೆ. ಸೊ 1/3 ಮಾರ್ಕ್ಸನ್ನು ಕಳಿತಾ ಹೋಗ್ತಾರೆ. ಸೊ 3 ರಾಂಗ್ ಆನ್ಸರ್ಸಿಗೆ 1 ರೈಟ್ ಆನ್ಸರಿನ ಮಾರ್ಕ್ಸು ಕಟ್ ಮಾಡ್ತಾ ಹೋಗ್ತಾರೆ. ಸೊ ಯಾವ್ಯಾವ ರೀತಿಯಾಗಿ ಸ್ಟ್ರಾಟಜಿನ ನೀವು ಯೂಸ್ ಮಾಡಬೇಕು ಅಂತಂದರೆ, ಕೇವಲ ಊಹೆ ಆಧಾರದ ಮೇಲೆ ಉತ್ತರಿಸುವುದು ಒಟ್ಟು ಅಂಕಗಳನ್ನು ತೀವ್ರವಾಗಿ ಕುಸಿಯುವಂತೆ ಮಾಡುತ್ತದೆ ಮತ್ತು ಖಚಿತವಿರೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸುವುದು ಜಾಣತನ. ಫಾರ್ ಎಕ್ಸಾಂಪಲ್ ಎಲ್ಲ ಕ್ವೆಶನ್ಸು ನಾನು ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಳ್ಳೋ ಬದಲು ಯಾವುದು ನನಗೆ ಪ್ರಾಪರಾಗಿ ಎಕ್ಸಾಕ್ಟಾಗಿ ಗೊತ್ತಿದೆಯೋ ಅದನ್ನು ಮಾತ್ರ ಅಟೆಂಡ್ ಮಾಡಿ, ರಾಂಗ್ ಆನ್ಸರ್ಸ್ಗಳನ್ನ ಸುಮ್ಮನೆ ಗೆಸ್ ಮಾಡಿ ಹಾಕಿ ಸರಿ ಇರೋ ಉತ್ತರದ ಮಾರ್ಕ್ಸನ್ನು ಕಳ್ಕೊಳ್ಳೋ ಬದಲು ನನಗೆ ಕಾನ್ಫಿಡೆಂಟಾಗಿ ಗೊತ್ತಿರೋದನ್ನು ಮಾತ್ರ ಹಾಕಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಸೊ ಹಾಗಾಗಿ ನೋಡಿಕೊಂಡು ಇದಕ್ಕೆ ಆನ್ಸರ್ಸ್ನ ಹಾಕ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಅರ್ಜಿ ಸಲ್ಲಿಕೆಯ ನಿಯಮಗಳು ಮತ್ತು ಎಷ್ಟು ಅರ್ಜಿಗಳನ್ನು ಸಲ್ಲಿಸಬೇಕು, ತುಂಬ ಸತಿ ಕನ್ಫ್ಯೂಸ್ ಆಗಿಬಿಡ್ತಾರೆ ಯಾವುದ್ಯಾವುದಕ್ಕೆ ಸಲ್ಲಿಸಬೇಕು ಏನು ಅಂದ್ಬಿಟ್ಟು ಅಂತ. ಸೊ ಕಂಪ್ಲೀಟಾಗಿ ನೀವು ವಿಡಿಯೋ ವಾಚ್ ಮಾಡಿದ್ರೆ ಯು ವಿಲ್ ಗೆಟ್ ಟು ನೋ ಏನಕ್ಕೆ ನೀವು ಅಪ್ಲೈ ಮಾಡಬಹುದು ಅಂತ. ನೀವು ಆಯ್ಕೆ ಮಾಡಿರೋ ಹುದ್ದೆಗಳು ಒಂದೇ ವೇತನ ಶ್ರೇಣಿಗೆ ಸೇರಿದೆಯಾ, ನೀವು ಚೂಸ್ ಮಾಡಿರೋವಂಥ ಪೊಸಿಷನ್ನು ಸೇಮ್ ಪೇ ಲೆವೆಲ್ಗಿದೆಯಾ, ಹಾಗಿದ್ದರೆ ಒಂದೇ ಸಾಮಾನ್ಯ ಅರ್ಜಿ ಸಾಕು. ಬೇರೆ ಬೇರೆ ವೇತನ ಶ್ರೇಣಿಗೆ ನೀವು ಗ್ರೇಡ್ 1 ಗ್ರೇಡ್ 3 ಮಾಡಿದಾಗ ಬೇರೆ ಬೇರೆ ವೇತನ ಶ್ರೇಣಿ ಇದೆ ಪೇ ಲೆವೆಲ್ಲು. ಸೊ ಆವಾಗ ಪ್ರತ್ಯೇಕವಾಗಿ ಸಪ್ರೇಟ್ ಆಗಿರುವಂಥ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ನೀವು ದೇಶದ ಯಾವುದೇ ಒಂದು RRB ಇಂದ ಕೇವಲ ಫಾರ್ ಎಕ್ಸಾಂಪಲ್ ಬೆಂಗಳೂರಿಂದ ಮಾತ್ರ ಅರ್ಜಿ ಸಲ್ಲಿಸಬಹುದು. ಈಗ ಮುಂಬೈ ಸಿಕಂದರಾಬಾದ್ ಎಲ್ಲ ಇದೆ ಅಂದರೆ ನೀವು ಓನ್ಲಿ ಒಂದು ಕಡೆಯಿಂದ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಅರ್ಹರಾಗಿರ್ತೀರ. ಆ್ಯಂಡ್ ಇದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಆಧಾರ್ ದೃಢೀಕರಣ ಆಗಿರಲೇಬೇಕು. ಸೊ ನಿಮ್ಮ ಅರ್ಜಿಯ ರಕ್ಷಣಾ ಕವಚ ಏನಾಗಿರುತ್ತೆ ಅಂದರೆ, ಒಂದು ಮ್ಯಾಚಿಂಗ್ 10ನೇ ತರಗತಿ ಅಂಕಪಟ್ಟಿಯಲ್ಲಿರುವ ಹೆಸರು ಮತ್ತು ಜನ್ಮ ದಿನಾಂಕವು ಆಧಾರ್ ಕಾರ್ಡ್ಗೆ ನಿಖರವಾಗಿ ಹೊಂದಿರಬೇಕು. ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ಕೆಲವೊಬ್ರದ್ದು ಆಧಾರ್ ಕಾರ್ಡಲ್ಲಿ ಸ್ವಲ್ಪ ನೇಮ್ ಚೇಂಜಸ್ಸು ಅಥವಾ ಇನ್ಶಿಯಲ್ ಫ್ರಂಟಲ್ಲಿ ಬಂದಿರುತ್ತೆ, ಇಲ್ಲ ನೆಕ್ಸ್ಟ್ ಬಂದಿರುತ್ತೆ, ಈ ಥರ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಆಧಾರ್ ಕಾರ್ಡಲ್ಲಿ ಮತ್ತು 10th ಮಾರ್ಕ್ಸ್ ಕಾರ್ಡಲ್ಲಿ ಸೇಮ್ ನೇಮ್ ಇರಬೇಕು. ಸೊ ಅದನ್ನು ಕೂಡ ನೋಡ್ಕೊಂಡು ಅಪ್ಲೈ ಮಾಡಿ. ಆಧಾರ್ ಕಾರ್ಡ್ನಲ್ಲಿ ಇತ್ತೀಚಿನ ಫೋಟೋ ಮತ್ತು ಬಯೋಮೆಟ್ರಿಕ್ ವಿವರಗಳನ್ನು ನವೀಕರಿಸಿಕೊಳ್ಳಿ. ತುಂಬ ಹಳೆಯ ಫೋಟೋ ಅಥವಾ ಈಗ 10 ವರ್ಷ 15 ವರ್ಷದ ಹಿಂದಿನ ಫೋಟೋ ಅಥವಾ ಫಿಂಗರ್ ಪ್ರಿಂಟ್ಸ್ಗಳನ್ನು ಕೆಲವೊಬ್ರು ಈಗಲೂ ಇಟ್ಕೊಂಡಿರ್ತಾರೆ. ಸೊ ಅದನ್ನು ಅಪ್ಡೇಟ್ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಅರ್ಜಿ ಸಲ್ಲಿಸುವಾಗ ಆಧಾರ್ ಆಧಾರಿತ ನೋಂದಣಿ ಮಾಡಿ. ಸೊ ಅಥೆಂಟಿಕೇಷನ್ ಕೂಡ ಇದರಲ್ಲಿರುತ್ತೆ. ಆಧಾರ್ ದೃಢೀಕರಣ ಮಾಡದಿದ್ದರೆ ಫೋಟೋ ವಿಳಾಸ ಅಥವಾ ಇತರ ತಾಂತ್ರಿಕ ಕಾರಣಗಳಿಗೆ ನಿಮ್ಮ ಅರ್ಜಿ ತಿರಸ್ಕೃತಗೊಳ್ಳುವ ಹೆಚ್ಚಿನ ಅಪಾಯವಿರುತ್ತೆ. ಸೊ ರಿಜೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಆಧಾರ್ ವೆರಿಫಿಕೇಷನ್ ಈಸ್ ವೆರಿ ಮ್ಯಾಂಡೇಟರಿ. ಸೊ ನೋಡಿಕೊಂಡು ಅಪ್ಲೈ ಮಾಡೋದಾದರೆ ತುಂಬ ಈಸಿಯಾಗಿ ಅಪ್ಲೈ ಮಾಡ್ಬೋದು. ಯಾಕಂತಂದರೆ ಇದರಲ್ಲಿರೋ ಕಂಟೆಂಟ್ಸ್ಗಳು ಕೂಡ ಈಸಿಯಾಗಿರುತ್ತೆ, ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಇರೋದ್ರಿಂದ. ಆ್ಯಂಡ್ BSc ಇಂಜಿನಿಯರಿಂಗ್ ಪದವೀಧರರು ಕೂಡ ಇರ್ತಾರೆ. ಸೊ ನೋಡಿಕೊಂಡು ಪ್ರಾಪರಾಗಿ ಅಪ್ಲೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ನೀವೇನೇನೆಲ್ಲ ಇಟ್ಕೊಳ್ಬೇಕು ಇದ್ರ ಜೊತೆಗೆ, ಆ್ಯಂಡ್ ನಿಮ್ಮ ಆ್ಯಕ್ಷನ್ ಪ್ಲ್ಯಾನ್ ಯಾವ ಥರ ಇರಬೇಕು ಅಂತಂದರೆ, ನಿಮ್ಮ 10ನೇ ತರಗತಿ ಅಥವಾ ITI ಡಿಗ್ರಿ ಅಂಕಪಟ್ಟಿಗಳು ಮತ್ತು ಆಧಾರ್ ವಿವರಗಳನ್ನು ಹೊಂದಿಸಿಕೊಳ್ಳಿ. RRB ಆಯ್ಕೆ 21 ವಲಯಗಳಲ್ಲಿ ನಿಮಗೆ ಸೂಕ್ತವಾದ ಒಂದೇ ವಲಯವನ್ನು ನಿರ್ಧರಿಸಿ. ಟೋಟಲ್ ಆಗಿ 21 ಬ್ರಾಂಚಸ್ ವಲಯಗಳಿದೆ. ಅದರಲ್ಲಿ ನಿಮಗೆ ಯಾವುದು ಕಂಫರ್ಟೇಬಲ್ ಇರುತ್ತೋ ಅದನ್ನು ನೋಡಿಕೊಂಡು ಅಪ್ಲೈ ಮಾಡಿ. ಆ್ಯಂಡ್ RRB indianrailways.government.in ವೆಬ್ಸೈಟ್ನಲ್ಲಿ 1 ಬಾರಿಯ ನೋಂದಣವನ್ನು ಪೂರ್ಣಗೊಳಿಸಿ. ನಾನು ಅವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಇಟ್ ಇಸ್ 1 ಟೈಮ್ ರಿಜಿಸ್ಟ್ರೇಷನ್ ಅಂತ. ಆ್ಯಂಡ್ ನಿಯಮಗಳ ಪ್ರಕಾರ ವೇತನ ಶ್ರೇಣಿಯ ಆಧಾರದ ಮೇಲೆ ಅರ್ಜಿಯನ್ನು ಸಲ್ಲಿಸಿ. ಆ್ಯಂಡ್ ಇದನ್ನು ನಾನು ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಆ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಆ್ಯಂಡ್ ಜುಲೈ 29 ಕೊನೆಯ ದಿನಾಂಕ. ಆ್ಯಂಡ್ ಇನ್ನು 29th ಟೈಮ್ ಇದೆ, ಅಪ್ಲೈ ಮಾಡೋಣ ಅಂತ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಪ್ಲೈ ಮಾಡಿ. ಆ್ಯಂಡ್ ಅಪ್ಲೈ ಮಾಡಿಬಿಟ್ಟು ಎಕ್ಸಾಮ್ ಡೇಟ್ ಯಾವಾಗ ಅನೌನ್ಸ್ ಆಗುತ್ತೋ ಆವಾಗ ಕುತ್ಕೊಂಡು ಓದೋಣ, ಟೈಮ್ ಇರುತ್ತೆ ಅಂತೆಲ್ಲ ಅಂದ್ಕೋಬೇಡಿ. ಅಪ್ಲೈ ಮಾಡಿದ ನೆಕ್ಸ್ಟ್ ಡೇ, ಇನ್ಫ್ಯಾಕ್ಟ್ ಈಗಿಂದನೇ ಓದೋಕ್ಕೆ ಶುರು ಮಾಡಿದ್ರೆ ನಿಮಗಿನ್ನೂ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಏನೇನು ಕಂಟೆಂಟ್ ಇರುತ್ತೆ, ಏನೇನು ಓದಬೇಕು ಅನ್ನೋದನ್ನು ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವ್ಯಾವ ಕಂಟೆಂಟ್ಸ್ಗಳಿರುತ್ತೆ, ಈಗ ಅಲ್ಲಿ ನಾವು ನೋಡಿದ್ವಿ 35 ಮಾರ್ಕ್ಸನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಓದಬೇಕು, ಏನೇನು ಕಂಟೆಂಟ್ಸ್ ಇರುತ್ತೆ, ಯಾವ ರೀತಿಯಾಗಿ ಯು ಹ್ಯಾವ್ ಟು ಮೇಕ್ ಯುವರ್ ಸ್ಟಡಿ ಪ್ಲ್ಯಾನ್ ಎಲ್ಲವನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕಂದರೆ ಎಷ್ಟೋ ಜನ ಈಗ ITI ಆಗಿರ್ಬೋದು, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ಸ್ ಆಗಿರಬಹುದು, ಆಲ್ರೆಡಿ ವರ್ಕಿಂಗಲ್ಲಿರ್ತೀರ. ಸೊ ವರ್ಕ್ ಮಾಡ್ತಾ ಯಾವ ರೀತಿಯಾಗಿ ಈ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ಬೋದು ಅಂತ ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.